ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ರಿಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ಸ್ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಚಿಂತೆಗಿಂತೆ ಎಲ್ಲ ಇದ್ದಿದ್ದೆ. ಸೊ ಚಿಂತೆಗಿಂತೆನೆಲ್ಲ ಸಂತೆಗಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಆರಾಮಾಗಿರೋಣ. ಏನಂತೀರಾ? ಬನ್ನಿ ಹಾಗಿದ್ರೆ. ನೆನ್ನೆ ಚಿಂತೆ ಮಾಡ್ತಿದ್ನಲ್ಲ, ಏನಾಯ್ತು ಎತ್ತ ಆಯ್ತು ಅಂತ ನೋಡೋಣ. ಪ್ರೀವಿಯಸ್ ವ್ಲಾಗಲ್ಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದೊಡ್ಡ ಬಿಗ್ ಕ್ವಶನ್ ಮಾರ್ಕ್ ಅಂತ. ಬಟ್ ದ ಥಿಂಗ್ ಈಸ್ ದ ಸೇಮ್ ಥಿಂಗ್ ಹ್ಯಾಪನ್ಡ್. ನನ್ನ ಹಸ್ಬೆಂಡ್ ಬಂದ, ಏನು ಬರಲ್ವಾ ಅಂತ ಕೇಳ್ದ. ನಾನು ಆ್ಯಸ್ ಯೂಶ್ವಲ್ ಎಲ್ಲಿಗೆ ಅಂತ ಕೇಳಿದೆ. ದೇವಸ್ಥಾನಕ್ಕೆ ಅಂದ. ಸೊ ದೇವಸ್ಥಾನದಲ್ಲಿ ಏನಕ್ಕೆ ಇವತ್ತು ಅಂತ ಕೇಳಿದ್ರೆ, ಅಲ್ಲಿ ವರ್ಧಂತಿ ಉತ್ಸವ ಇದೆ ಅಂತ ಹೇಳ್ದ. ಸೊ ಹೌದಾ ಅಂತ ಹೇಳಿದೆ. ಬರಲ್ವಾ ಅಂತ ಕೇಳ್ದ. ಹಾಂ ಬರ್ತೀನಿ ಅಂತ ಹೇಳಿದೆ. ರೆಡಿ ಆದೆ. ನಾನು ಚಿಂಟು ಬಂದ್ವು. ನನ್ನ ಹಸ್ಬೆಂಡ್ ಮುಂಚೆನೇ ಬಂದುಬಿಟ್ಟಿದ್ದ. ಸೊ ನಾನು ಚಿಂಟು ಬೈಕಲ್ಲಿ ಬಂದ್ವು. ಆ್ಯಂಡ್ ಚಿಂಟು ಅವ್ರ ಅಜ್ಜಿ ಸಹ ನಮ್ಮ ಜೊತೆನೇ ಬಂದರು. ಸೊ ನೋಡಿ ಗೈಸ್, ಇದೇ ಆ ದೇವಸ್ಥಾನ. ಅವತ್ತು ನಾನು ನಿಮಗೆ ವರ್ಧಂತಿ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ದೇವಸ್ಥಾನನೇ ಬೇರೆ, ಈ ದೇವಸ್ಥಾನನೇ ಬೇರೆ. ಇದು ಬಂದು ಅಮ್ಮನವರ ದೇವಸ್ಥಾನ. ಬಂದಿರಲ್ಲ ಹಾಗೆ ಹೇಳಿದೆ ರಾಘವನಿಗೆ. ಹೌದು, ಉತ್ತರ ಅದೇ ನಮ್ಮ ದಕ್ಷಿಣ. ನಾವಂದ್ರೆ ಮತ್ತೆ ಆಚೆ ದೇವಸ್ಥಾನ ಬರೋದಿಲ್ಲ. ನಾವಂದ್ರೆ ಆಚೆ ಕಡೆ ಎಲ್ಲ ಹೋಗಿ ಮತ್ತೆ ಆಚೆ ಗೋಕರ್ಣ ಅಲ್ಲ, ಅದು ಕೊಗ್ರೆ ದೇವಸ್ಥಾನ ಇತ್ತಲ್ಲ. ಬನ್ನಿ ಮನೆಗೆ ಕರ್ಕೊಂಡು ಬನ್ನಿ ಪತ್ನಿಯನ್ನ. ಸೊ ನಾನು ನನ್ನ ಮಗ ದೇವಸ್ಥಾನದೊಳಗೆ ಬಂದವು. ನನ್ನ ಹಸ್ಬೆಂಡ್ ಸಹ ಅಲ್ಲೇ ಇದ್ದ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡೋದು ಕಷ್ಟ ಅಂತ ಅಂದ್ಕೊಂಡು ಭಯದಿಂದನೇ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಗೈಸ್. ಅದಕ್ಕೇ ಯಾವುದೂ ಸರಿ ಕ್ಯಾಪ್ಚರ್ ಆಗಿಲ್ಲ. ಬಟ್ ಅಲ್ಲಿದ್ದಿದ್ದ ಅಕ್ಕಪಕ್ಕ ಎಲ್ಲದು ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದೀನಿ. ಬಿಕಾಸ್ ನನ್ನ ಹಸ್ಬೆಂಡು ಯಾವಾಗ ಬೈತಾನೆ ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿ ನನ್ನ ಹಸ್ಬೆಂಡ್ ಪಕ್ಕನೇ ಎಷ್ಟೊಂದು ಜನ ಹೆಂಗಸರು, ಅಜ್ಜಿದಿರು ಎಲ್ಲರೂ ಬಂದು ಕ್ಯಾಪ್ಚರ್ ಮಾಡ್ಕೋತಾ ಇದ್ದಾರೆ. ಅವನು ಆರಾಮಾಗಿ ಅವ್ರನ್ನ ನೋಡ್ಕೊಂಡು ನಿಂತಿದ್ದ. ಸೊ ಅವಾಗ ಅನ್ಕೋತಾ ಇದ್ದೆ, ನೋಡು ಅವರೆಲ್ಲ ಎಷ್ಟು ಪುಣ್ಯವಂತರು, ನನ್ನ ಗಂಡನ ಮುಂದೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ದಾರೆ ಅಂತ. ಆ ಅದೃಷ್ಟ ನನಗಿಲ್ವೇ ಅಂತ ಅನ್ಕೋತಾ ಇದ್ದೆ. ಸೊ ಜೋಕ್ಸ್ ಅಪಾರ್ಟ್, ಬಟ್ ದ ಥಿಂಗ್ ಈಸ್, ಹೌದು ಗೈಸ್, ಚಿಕ್ಕವರಿಂದ ಹಿಡಿದು ಫುಲ್ ವಯಸ್ಸಾದವ್ರ ತನಕನೂ ಇತ್ತೀಚಿನ ದಿನಗಳಲ್ಲಿ ಎಲ್ಲೋದ್ರಲ್ಲಿ ಕ್ಯಾಪ್ಚರ್ ಮಾಡ್ತಾರೆ, ಫೋಟೋಸ್ ತಗೊತಾರೆ, ತೆಗಿತಾರೆ. ಬಟ್ ನನ್ನ ಗಂಡ ಯಾಕೆ ಹಿಂಗೆ ಆಡ್ತಾನೆ ಅನ್ನೋದೇ ಗೊತ್ತಾಗಲ್ಲ. ನನಗಂತೂ ಫ್ರಸ್ಟ್ರೇಟೆಡ್ ಆಗಿಬಿಟ್ಟಿದೆ. ಬಟ್ ಏನೂ ಮಾಡೋ ಹಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಅವನು ಗಂಡ. ಇನ್ಯಾರಾದರೂ ಆಗಿದ್ರೆ ನಿಜವಾಗ್ಲೂ ಮುಕ್ಕು ತುಂಬ ಉಗಿದ್ಬಿಟ್ಟು ಬಂದುಬಿಡ್ತಾ ಇದ್ದೆ ಅನಿಸುತ್ತೆ. ಬಟ್ ಇವಾಗ ಹಾಗೆ ಮಾಡೋಕ್ಕಾಗಲ್ಲ. ಪಾಪ ಅಂದ್ಕೊಂಡು ಸುಮ್ಮನಾಗ್ತೀನಿ. ಪಾಪ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೂ ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ಮೆಂಟೇ ಲೈಫ್ ಅಲ್ಲ. ಹಾಗಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ಸಹ ನಿಮ್ಗಳಿಗೋಸ್ಕರ ಕಷ್ಟಪಟ್ಟು ನೋಡಿ ದೇವ್ರನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನನ್ನ ಗಂಡ ಇಲ್ಲಿ ಪಕ್ಕದಲ್ಲೇ ಇದ್ದಾನೆ ಗೈಸ್.
ಗೈಸ್ ಪೂಜೆ ಎಲ್ಲ ಮಾಡಿಸ್ಕೊಂಡ್ವು. ಹಾಗೆ ಅಲ್ಲಿ ಅನ್ನ ಸಂತರ್ಪಣೆ ಆಗ್ತಾಯಿತ್ತು ಅಲ್ಲ, ಸೊ ಅದು ದೇವರ ಪ್ರಸಾದ ಅಲ್ವಾ, ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು ನಾನು ನನ್ನ ಮಗ ಎಲ್ಲರೂ ಬಂದವು. ಬಟ್ ಅವರಿಬ್ಬರು ಅಮ್ಮ ಮಗ ಅಲ್ಲೇ ಇದ್ದರು, ನಾವು ಈ ಕಡೆ ಬಂದುಬಿಟ್ವು. ಸೂಪರ್ ಅಂತ ನಾನು ನನ್ನ ಮಗ ಇವಾಗ ಎಲ್ಲೋಗ್ತಾ ಇದ್ದೀವಿ ಆಟೋದಲ್ಲಿ ಅಂತ ನೋಡ್ತಾ ಇದ್ದೀರಾ. ಇವಾಗ ನಾವು ನಮ್ಮ ರೆಸಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಗಂಡ ಸಹ ಬಂದಿದ್ದ, ಅವನು ಅಲ್ಲೇ ಎಲ್ಲೋ ಇಳ್ಕೊಂಡ, ಸ್ವಲ್ಪ ಕೆಲಸ ಇದೆ ಅಂತ. ನಾನು ನನ್ನ ಮಗ ಬಂದು ಎಷ್ಟು ಅಷ್ಟೊಂದು ಕಮ್ಮಿ ತಗೊಳ್ರಲ್ಲ. ಇಲ್ಲ ಅಲ್ಲ, ಇಲ್ಲ ಅಲ್ಲ, ಬರ್ತಾ ಇರ್ತೀವಿ. ವಾವ್ ಗೈಸ್, ಸನ್ಸೆಟ್ ಆಗ್ತಾ ಇದೆ, ಸೂಪರ್ ಆಗಿದೆ. ಬನ್ನಿ ತೋರಿಸ್ತೀನಿ. ಎಷ್ಟು ದಿನ ಆಗಿತ್ತು ನಮ್ಮ ರೆಸಾರ್ಟಿಗೆ ಬಂದು. ಅಷ್ಟಪ್ಪ, ತುಂಬ ವರ್ಷನೇ ಆಗೋಯ್ತು ಅನ್ನಿಸ್ತಾ ಇದೆ ಗಾಯ್ಸ್. ओ क्या रे, ग्रीन ग्रीन, हाँ फुल स्टाइल चेंज. क्या रे दीपक, कैसा है? हाँ बहुत बाद आया. हाँ कहाँ विलेट, कहाँ नवीन, कहाँ नवीन सो हाँ राइस मिले, रोटी बना रहे हैं, ऑर्डर बोला तो बन गया. कितना रोटी बना है? क्या बोला है आपने, तो बन गया. ನೋಡಿ ಗೈಸ್, ಕ್ಯಾಮಲ್. ನಾನು ರೆಸಾರ್ಟ್ ಕಡೆ ಹೋಗಿ 10 to 15 ಡೇಸ್ ಆಗಿತ್ತಲ್ಲ, ಸೊ ತುಂಬಾ ಪೆಂಡಿಂಗ್ ಅಕೌಂಟ್ಸ್ ಇತ್ತು. ರೂಮ್ ಡೀಟೇಲ್ಸ್ ಚೆಕ್ ಮಾಡಬೇಕಿತ್ತು, ಹೋಟೆಲ್ ಡೀಟೇಲ್ಸ್ ಚೆಕ್ ಮಾಡಬೇಕಿತ್ತು, ಪ್ರತಿಯೊಂದು ಕ್ರಾಸ್ ವೆರಿಫೈ ಮಾಡೋಷ್ಟು ಟೈಮ್ ಇರಲಿಲ್ಲ. ಎಷ್ಟಾಗುತ್ತಲ್ಲ ಅಷ್ಟು ಮಾಡಿದೆ. ಅಷ್ಟರಲ್ಲಿ ಆಲೆ ಕತ್ಲೆ ಆಗೋಯ್ತು. ಸೊ ನಾವೆಲ್ಲ ವಾಪಸ್ ಬಂದ್ವು. ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗನೆ ಎದ್ದೆ, ಬಿಕಾಸ್ ನನಗೆ ಸ್ವಲ್ಪ ಟೈಮ್ದು ರಿಸ್ಟ್ರಿಕ್ಷನ್ಸ್ ಇತ್ತು. ಇಷ್ಟೇ ಟೈಮಲ್ಲಿ ಎಲ್ಲ ಮಾಡಬೇಕಿತ್ತು, ಮತ್ತು ನಂದು ಕೆಲವೊಂದು ಫ್ಯೂ ಪ್ಲ್ಯಾನ್ಸ್ ಇತ್ತು. ಸೊ ಅದೆಲ್ಲ ಇದ್ದಿದ್ದರಿಂದ ಬೇಗ ಕೆಲಸ ಮಾಡಬೇಕಿತ್ತು. ಹಾಗಾಗಿ ನಮ್ಮ ಚಿಂಟುಗೆ ಸಾರು ಇರಲಿಲ್ಲ, ಎಲ್ಲ ಖಾಲಿ ಆಗಿತ್ತು. ಸೊ ಉಪ್ಸಾರು ಮಾಡೋಣ ಅಂದ್ಕೊಂಡು ಅವರೆಕಾಳು ಉಪ್ಸಾರು ಮಾಡಿದೆ. ಆ್ಯಂಡ್ ಅವರೆಕಾಳು ಇತ್ತಲ್ಲ ಹೇಗೋ ಅಂದ್ಬಿಟ್ಟು ಅದ್ರದ್ದು ಪಲ್ಯ ಸಹ ಮಾಡಿಟ್ಬಿಟ್ಟೆ. ಯಾಕೆ ಅಂದರೆ ನಮ್ಮ ಚಿಂಟು ಬೇರೆ ಸಾರನ್ನ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಅದರಲ್ಲೂ ಮೀನ್ಸ್ ಇಲ್ಲಿ ಕಡೆ ಸಾಂಬಾರು ಅಂತೂ ಅವನು ತಿನ್ನೋದೇ ಇಲ್ಲ. ನಾನೇ ಏನಾದರೂ ಒಂದು ಮಾಡಬೇಕು. 2 days ಅಥವಾ 3 days ಒನ್ಸು ನಾನೇ ಚಿಂಟುಗೋಸ್ಕರ ಸಾರು ಮಾಡಬೇಕು. ಸೊ ಹಾಗಾಗಿ ಚಿಂಟುಗೆ ಎಷ್ಟು ಬೇಕಲ್ಲ ಅಷ್ಟು ಸಾರನ್ನ ಇವತ್ತು ಮಾಡಿದ್ದೀನಿ. ಗೈಸ್, ಇವತ್ತು ತುಂಬ ಕೆಲಸ ಮಾಡಿಬಿಟ್ಟೆ ಗೊತ್ತಾ. ಎಷ್ಟೊಂದು ಕೆಲಸ ಮಾಡಿದ್ದೀನಿ. ಇವನ್ ನನ್ನ ಗಾಡಿ ಸಹ ನಾನು ವಾಶ್ ಮಾಡಿದ್ದೀನಿ. ಏಕೆಂದರೆ ಅದು ಚಿಂಟು ಬ್ಯಾಕ್ ಸೈಡು ಕುತ್ಕೊಂಡು ಆ ವೈಟ್ ಏನಿದೆ ಅಲ್ಲ ಬಾಡಿ ಗಾಡಿದು, ಅದೆಲ್ಲ ಕೆಂಪಾಗಿ ಹೋಗ್ಬಿಟ್ಟಿತ್ತು. ಅವನು ಅಲ್ಲಿ ಕಾಲಿಡ್ತಾನೆ ಅಲ್ಲ, ಸೊ ಹಾಗಾಗಿ ಇವತ್ತು ಎಲ್ಲದು ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಸ್ವಲ್ಪ ಟೈಮ್ ಇತ್ತು ಇವತ್ತು, ಹಾಗಾಗಿ
ಎಲ್ಲೂ ಟೈಮ್ ಏನಾದರೂ ಮಾಡ್ಕೋಬೇಕು ನನಗೆ ಅಂತ ಮಾಡ್ಕೋಬೇಕು ಅಂದ್ಕೋತೀನಿ, ಬಟ್ ಮನಸ್ಸೇ ಆಗೋದಿಲ್ಲ. ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಕೂತ್ಬಿಡ್ತೀನಿ. ಇವಾಗ ಊಟದ ಟೈಮ್ ಆಗಿದೆ. ಸೊ ಈಗ ಊಟ ತಗೊಂಡು ರನ್ 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 ಅಂತ ಹೋಗಬೇಕು. ಪ್ರತಿದಿನ ಹೀಗೆ ಆಗುತ್ತೆ. ಮೇ ಬಿ ಎಲ್ಲ ಹೌಸ್ ವೈಫ್ಗಳಿಗೂ ಹಿಂಗೆ ಅನಿಸುತ್ತೆ. ಅವರಿಗೆ ಅಂತ ಟೈಮ್ ಕೊಡ್ಕೋಬೇಕು ಅನ್ಕೋತಾರೆ, ಬಟ್ ಅದು ಅಂದ್ಕೊಳ್ಳೋ ಸ್ಟೇಜಲ್ಲೇ ಉಳ್ಕೊಂಡು ಬಿಡುತ್ತೆ. ಬಿಕಾಸ್ ನಾವು ನಮ್ಮ ಅಕ್ಕಪಕ್ಕ ಅದು ಇದು ಅಂದ್ಕೊಂಡೇ ಕೂತಿರ್ತೀವಿ. ಅದು ಚೆನ್ನಾಗಿರಲಿ, ಇದು ಚೆನ್ನಾಗಿರಲಿ, ಅದು ಮಾಡೋಣ, ಇದು ಮಾಡೋಣ ಅಂದ್ಕೊಂಡು ನಮಗೆ ಅಂತ ನಾವು ಟೈಮೇ ಇಟ್ಕೊಳ್ಳಲ್ಲ. ಸೊ ನಾನು ಹಾಗೆ ಆಗ್ಬಿಟ್ಟಿದ್ದೀನಿ, ಪಕ್ಕ ಟಿಪಿಕಲ್ ಹೌಸ್ ವೈಫ್ ಆಗಿಬಿಟ್ಟಿದ್ದೀನಿ. ನನಗೆ ನಾನು ಅಂತ ಏನೂ ಮಾಡ್ಕೊಳ್ಳಲ್ಲ, ನನಗೆ ನಾನು ಅಂತ ಏನೇನೂ ಇಲ್ಲ. ಬಟ್ ಇವತ್ತು ನನಗೆ ಅಂತ ಟೈಮ್ ಕೊಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇವತ್ತು ಹೀಗೆ ಆಗೋಯ್ತು. ನೋಡೋಣ, ಈಗ ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತೀನಿ. ಊಟ ಎಲ್ಲ ಮಾಡಿಸಿ ಆಮೇಲೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಇವತ್ತು ನಾನು ಐಬ್ರೋಸ್ ಮಾಡಿಸೋಣ ಅಂತ ಇದ್ದೀನಿ. ಆಮೇಲೆ ನನಗೆ ಹೇಳಿ ಹೇಳಿ ಬೇಜಾರಾಗ್ಬಿಟ್ಟಿದೆ ಗೈಸ್. ಕಾರ್ ಬುಕ್ ಮಾಡಬೇಕು ಅಂತ ಇದ್ದೀನಿ ಇವತ್ತು ಹೋಗಿ ಅದೇ ಏನದು ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡೋ ಪ್ರೊಸೀಜರ್ನ ಮಾಡಿಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾಗುತ್ತೋ ಗೊತ್ತಿಲ್ಲ. ಇನ್ನೂ ಊಟ ಮಾಡಿಸಿ ಬಂದಾದಮೇಲೆ ಎಲ್ಲ ವಿಷಯ ನೋಡೋಣ, ಬನ್ನಿ. ಚಿಂಟು ಟೈಮ್ ಎಷ್ಟು? 6 ಗಂಟೆ ಗೈಸ್, 6 ಗಂಟೆ ಆಯಿತು. ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ಇವಾಗ 2 ಇಂಪಾರ್ಟೆಂಟ್ ಕೆಲಸ ಇದೆ. ಒಂದು ಹೋಗಿ ಕಾರನ್ನ ಬುಕ್ ಮಾಡಬೇಕು, ಇನ್ನೊಂದು ಹೋಗಿ ಒಂದು ಚಿಕ್ಕ ಹ್ಯಾಂಡ್ ಸೆಟ್ ತೊಗೋಬೇಕು ಗೈಸ್. ಚಿಕ್ಕ ಹ್ಯಾಂಡ್ ಸೆಟ್ ತೊಗೋಬೇಕು. ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್ ಗೈಸ್.